ರೈತರು ಯಾವ ಪರಿಸ್ಥಿತಿ ಒಳಗದಾರಂದ್ರೆ ಇನ್ನು ಏನಿದ್ರು ಹಗ್ಗ ತೊಗೊಂಡು ಉರ್ಲಕ್ಕೋ ಪರಿಸ್ಥಿತಿ ಒಳಗದಾರ. ಸರ್ಕಾರಗಳು ಕನ್ನ ಮುಚ್ಚಾಲೆ ಆಡ್ತಾ ಇದ್ದಾರೆ. ಅವರು ಸರ್ಕಾರ ಬಂದಾಗ ಅವ್ರು ಬಂದು ಇಲೆಕ್ಷನ್ ಬಂದಾಗ ಮಾತು ಕೊಟ್ಟು ಹೋಗ್ತಾರ, ಇನ್ನೊಂದು ಸರ್ಕಾರ ಬಂದಾಗ ಅವ್ರು ಬಂದಾಗ ಇಲೆಕ್ಷನ್ ಬಂದಾಗ ಮಾತು ಕೊಟ್ಟು ಹೋಗ್ತಾರೆ. ಆದರೆ ಯಾವುದೇ ಪರಿಹಾರ ಮಾಡ್ತಿಲ್ಲ, ಯಾವುದೇ ಮಾಡ್ತಿಲ್ಲ. ಸರ್ಕಾರದ ಯಾವುದೇ ನೀತಿಗಳನ್ನು ಯಾವುದೇ ಮುಳುಗಡೆ ಸಂತ್ರಸ್ತರ ಆಫೀಸರ್ಗಳು ಯಾವುದೇ ಒಂದು ಕಿಮ್ಮತ್ತು, ಎಷ್ಟು ಸ್ಪಷ್ಟವಾಗಿ ಹೇಳ್ತೇನೆ ಅಂದರೆ ಯಾವುದಕ್ಕೂ ಕಿಮ್ಮತ್ತಿಲ್ಲ. ಆಫೀಸಲ್ಲಿ ಹೋದ್ರೆ ಮೊಬೈಲ್ ನೋಡ್ತಾರೆ, ಗೇಮ್ ಆಡ್ತಾರೆ. ಯಾಕಂದರೆ ನಮ್ಮ ಕಡೆ ಇರೋಕ್ಕಿಲ್ಲ, ನಮ್ಮ ಕಡೆ ಪರಿಹಾರ ತಗೊಳಕ್ಕೆ ಸರ್ಕಾರ ಯಾವುದೂ ನಮ್ಗೆ ಇನ್ನೂ ನಿರ್ಣಯ ಕೊಟ್ಟಿಲ್ಲ, ಈ ಥರ ಹೇಳ್ತಾರೆ. ಮತ್ತು ಸರ್ಕಾರದವರು 16ನೇ ತಾರೀಕು ಬೆಳಗಾವಿ ವಿಧಾನಸೌಧದಲ್ಲಿ ಏನು ಕೊಟ್ಟಿತ್ತು ಮಾತು, 2022 ತೆಗೆದು 24ರವರೆಗೆ ಮಾಡ್ತೀವಿ ನಾವು, ಇದನ್ನು ಕೋರ್ಟಿಗೆ ಅಪ್ಡೇಟ್ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತೀವಿ. ಇವತ್ತಿನವರೆಗೂ ಕೋರ್ಟಿಗೆ ಅಪ್ಡೇಟನ್ನು ಸರ್ಕಾರ ಸಲ್ಲಿಸಿಲ್ಲ. ಹೊಳ್ಳಿ ಸಲ್ಲಿಸಿಲ್ಲ, ಹೊಳ್ಳಿ ಯಾವುದೇ ಪರಿಹಾರ ನಾವು ತತ್ಕ್ಷಣವಾಗಿ ಮಾಡ್ತೀವಿ ಅಂತ. ಸರ್ ನಮ್ಮ ಪರಿಸ್ಥಿತಿ ಎಲ್ಲಿಗಿದೆ ಅಂದರೆ, ಸರ್ ರೈತನ ಮಕ್ಕಳು ಯಾವಾಗ ಸರ್ ಉದ್ಧಾರ ಆಗೋದು? ಇವ್ರು ಹೇಳ್ತಾರೆ ಇಲ್ಲ ನಾವು ಈ ಸಲ ಮಾಡ್ತೀವಿ, ಈ ಸಲ ಕೊಡ್ತೀವಿ ಅಂತೇಳಿ ಸರ್ಕಾರಗಳು ಭಾಷಣ ಮಾಡಿ ಹೋಗ್ತಾನೇ ಇದ್ದಾವೆ. ಸರ್ ರೈತನ ಮಕ್ಕಳು ಫ್ಯೂಚರ್ ನೋಡ್ಕೋಬೇಕಿಲ್ವಾ? ನಾವು ಎಲ್ಲಾದರೂ ಇವಾಗ ಭೂಮಿ ಕಳ್ಕೊತಾ ಇದ್ದೀವಿ. ನಮ್ದು ಎಂಥ ಮಣ್ಣು ಗೊತ್ತು ಸರ್, ರಾಯಲ್ ಮಣ್ಣಿದು. ನಾವು ಎಂಥ ಮಣ್ಣನ್ನು ಕಳ್ಕೊಂಡು ಇವ್ರಿಗೆ ನಾವು ದಾರಿ ಇರ್ತಾ ಇದ್ದೀವಿ. ಇದ್ರ ಬಗ್ಗೆ ಕಿಂಚತ್ತು ಕಿಮ್ಮತ್ತಿಲ್ಲದಂಥ ಸರ್ಕಾರಗಳು ಸರ್ ಇವು. ಸರ್ ಇವ್ರಿಗೆ ಒಂದು ಕೋರ್ಟ್ ಅಪ್ಡೇಟ್ ಕೊಡೋಕೆ ನಾಲ್ಕು ಡೇಟ್ ತೊಗೊಂಡಾರ ಸರ್. 23 ಮೊನ್ನೆ 23ಕ್ಕಿತ್ತು, ಇವತ್ತು ಮತ್ತೆ 7ನೇ ತಾರೀಕು. ಆದರೆ ನ್ಯಾಯಾಲಯದ ನಾನು ಈ ಮುಖಾಂತರ ನಾನು ನ್ಯಾಯಾಲಯಕ್ಕೆ ಇದನ್ನು ಬಾಧಿಸ್ತೀನಿ ಅಂತ ತಿಳ್ಕೊಬಾರ್ದು. ನ್ಯಾಯಾಲಯದಲ್ಲಿ ಕಠೋರವಾದ ಯಾವುದೇ ಆಜ್ಞೆಗಳು ನಮ್ಮ ರೈತರ ಪರವಾಗಿ ಬರ್ತಾ ಇಲ್ಲ ಸರ್. ಇದಕ್ಕೆ ಪರಿಹಾರವಾಗಿ ಕೊಡ್ತಾನೂ ಇಲ್ಲ. ಮತ್ತು ಸರ್ಕಾರದವರು ಭಾಳ ಸುಲಭವಾಗಿ ಹೇಳ್ತಾರೆ. ಯಾಕಂದರೆ ನಾವು ಯಾವಾಗಲೂ ರೈತರು ಹೋರಾಟ ಮಾಡ್ತೀವಿ, ಇದಿಲ್ಲ ಹೋರಾಟ ಬೇಡ ಸರ್, ನಮಗೆ ಯಾಕೆ ಬೇಕು ಸರ್, ನಮ್ಗೆ ಕೊಟ್ರಿ, ಹೌದಿಲ್ಲ ಸರ್? ಆದ ಕಾರಣದಿಂದ ತಾವುಗಳು ಈ ಮುಖಾಂತರ ಈ ಮೀಡಿಯಾದಿಂದ ಅಪ್ಡೇಟ್ ಸಲ್ಲಿಸ್ಬೇಕು ಸರ್. ಈಗ 7ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ತೊಂದರೆ ಮಾತ್ರ ಅಲ್ಲ, ಆಕ್ರೋಶನೂ ಇದೆ. ಜನಗಳು ಒಂದು ರೀತಿಯ ಫೆಡಪ್ ಅಂತ ನಾವು ಹೇಳ್ತೀವಿ. ಹೋರಾಟ ಮಾಡಿ 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 ಈ ಸ್ಥಿತಿಗೆ ಬಂದಿದ್ದಾರೆ. ಹೋರಾಟವು ಆಕ್ರೋಶದ ಕಡೆಗೆ. ಈಗ ಅವರು ಮಾತಾಡುವಾಗ ನೋಡಿ, ಅವರ ನೋವು ಆಕ್ರೋಶ ಎರಡೂ ಇದೆ. ಈಗ ಅಫಿಡವಿಟ್ ಸಲ್ಲಿಸುವ ವಿಷಯಕ್ಕೆ ಬಂದಾಗಲೂ ಕೂಡ ಸರ್ಕಾರಗಳು ಕಡೆಗಣಿಸ್ತಾ ಇದ್ದಾವೆ, ಅದನ್ನು ಟೈಮ್ ಬೈ ಟೈಮ್ ಮಾಡ್ತಾ ಇಲ್ಲ ಅನ್ನುವ ಕೊರಗು ಅವ್ರದ್ದು. ಏನಂತೀರಿ? ನಾನೊಬ್ಬ ರೈತಾಗೆ ನಾನು ಮಾತಾಡ್ತಾ ಇದ್ದೇನೆ. ಯಾವುದೇ ವಿಷಯಗಳನ್ನು ನಾವು ದಿಢೀರ್ನೇ ಪರಿಹಾರ ಮಾಡಲಿಕ್ಕಾಗ 64ರಿಂದ ನಾವು ಜನಪ್ರತಿನಿಧಿಗಳು ಏನು ಮಾಡಿದ್ದೀವಿ ಏನಿಲ್ಲ ಅಂತಕ್ಕಂಥದ್ದು ಎಲ್ಲವನ್ನೂ ಕ್ಯಾಲ್ಕುಲೇಷನ್ ಮಾಡಿದಾಗ ನಾವು ಈ ಡ್ಯಾಮನ್ನು ಮುಗಿಸರಲ್ಲಿ ವಿಫಲರಾಗಿದ್ದಂತೂ ಸತ್ಯ. ಇದು ನನ್ನದೊಂದು ಸರ್ಕಾರಕ್ಕೆ ಬರೋದಿಲ್ಲ, ನಾವು ಇನ್ನೊಂದು ಸರ್ಕಾರಕ್ಕೆ ಬರೋದಿಲ್ಲ. ಇವರೇ ಆರಿಸಿ ಕಳಿಸ್ತಕ್ಕಂಥ ಜನಪ್ರತಿನಿಧಿಗಳು, ಅವರೇನು ದಿಢೀರ್ನ ರಾಜ ಮಹಾರಾಜರು ಏನಲ್ಲ. ಅವ್ರ ಜೊತೆಯಾಗಿ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ. ಇದನ್ನು ಸರಿ ಮಾಡ್ತಕ್ಕಂಥದ್ದು ಕೆಲಸ ನಾವು ಕೈಗೆತ್ಕೊಂಡಿದ್ದೀವಿ. ಅದನ್ನು 2 ಪಾರ್ಟ್ ಮಾಡಿದ್ರು. 21 ತನಕ ಬೇರೆ, 24ಕ್ಕೆ ಬೇರೆ. ಇದ್ರಿಂದ ರೈತಂದು ಹಾನಿ ಆಗ್ತಿದೆ ಅಂತೇಳಿ ನಾವು ನಿನ್ನೆ ಮೀಟಿಂಗ್ ಆಗಿದ್ದೆ. ನಾನು ಅದನ್ನೇ ಹೇಳಿದ್ದೀನಿ, ನೆಕ್ಸ್ಟ್ ಕ್ಯಾಬಿನೆಟ್ಗೂ ಬರುತ್ತೆ, ನೆಕ್ಸ್ಟ್ ಬಜೆಟ್ದೊಳಗೂ ನಾವು ಇದನ್ನು ಏನಾದರೂ ಒಂದು ಕ್ರಮ ಕೈಗೊಳ್ತೀವಿ. ಈಗ ಸಮಾನತೆ ಅನ್ನತಕ್ಕಂಥ ಒಂದು ಮಾತು ಬರ್ತದೆ. ನಿನ್ನೆ ಬೀಳಗಿ ತಾಲೂಕಿನಲ್ಲಿ SC ST ಸಮಾಜದನ್ನು ಒಂದುಗೂಡಿಸಿ ಮೈಸೂರವರು ಒಂದು ಭಾಷಣಕ್ಕೆ ಒಂದು ಇದು ಕಾನೂನು ಬಗ್ಗೆ ಹೇಳಿದರು. ಇವತ್ತಿನ ಮಿತಿಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 50,000 ST ಕುಟುಂಬಗಳದಾವ. 50,000 ಕುಟುಂಬಗಳ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ. ರೈತರ ಮಕ್ಕಳಿಗೆ 50,000 ಕುಟುಂಬದ ಮಕ್ಕಳಿಗೆ ನಿನ್ನೆ ನಾವು ಅಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಕೇಳಿದ್ರೆ ಮೇಲಾಧಿಕಾರಿಗಳ ಹೆಸರು ಹೇಳ್ತಾರೆ. ಒಂದನೇ ಪ್ರಶ್ನೆ. ಎರಡನೇದ್ದು, ರೈತರಿಗೆ ಫ್ಯಾಕ್ಟ್ರಿಗೆ ಕಬ್ಬು ತೆಗೆದುಕೊಂಡು ಹೋಗಬೇಕಾದ್ರೆ ಕೆಲವು ಹಳ್ಳಿಗಳಿಗೆ ಗುಡ್ಡಗಾಡು ಪ್ರದೇಶ ಅದ. ಗುಡ್ಡಗಾಡು ಪ್ರದೇಶದಲ್ಲಿ ರಸ್ತೆ ಕೊಟ್ಟರು ಸಹಿತ, ಮಾನ್ಯ ಖಂಡ್ರೆ ಸಾಹೇಬರು ಒಪ್ಪಿಗೆ ಕೊಟ್ಟರು, DF ಅವರು ಒಪ್ಪಿಗೆ ಕೊಟ್ಟರು ಸಹಿತ ತಾಲೂಕಾ ಫಾರೆಸ್ಟ್ ಅಧಿಕಾರಿಗಳು ಇನ್ನೂವರೆಗೆ ಒಪ್ಪಿಗೆ ಕೊಟ್ಟಿಲ್ಲ ಕಬ್ಬು ತೊಗೊಂಡು ಹೋಗಲಿಕ್ಕೆ. ಇದು ಎರಡನೇ ಪ್ರಶ್ನೆ. ಒಳ್ಳೆ ನೆನಪು ಮಾಡಿದ್ದಾರೆ, ಸ್ಕಾಲರ್ಶಿಪ್ ಯಾಕೆ ಬಂದಿಲ್ಲ ಅನ್ನೋತಕ್ಕಂಥದ್ದು. ಒಂದು ಕಡೆ ಕೇಂದ್ರ ಸರ್ಕಾರದವರು ಸ್ಕಾಲರ್ಶಿಪ್ ಬಂದ್ ಮಾಡಿದ್ದಾರೆ SC STಗಳಿಗೆ. ಕೇಳ್ರಿ, ನಾನು ಹೇಳುತ್ತೇನೆ ಕೇಳಿಯಪ್ಪ. ನಿಂದು ಕೇಳಿದ್ದೀನಲ್ಲ, ನಾನು ಕೇಳಿದ್ದೀನಲ್ಲ. STಗಳಿಗೆ ಸ್ಕಾಲರ್ಶಿಪ್ ಬಂದಿರಲಿಲ್ಲ ಅಂದರೆ ಇಮಿಡಿಯೇಟ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗತ್ತೆ, ನಮ್ಮ ಕರ್ತವ್ಯ ಇದೆ. ಅದನ್ನು ಇಮಿಡಿಯೇಟ್ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬರ್ತೀನಿ, ಅದನ್ನು ಸ್ಕಾಲರ್ಶಿಪ್ ಕೊಡಿಸೋ ಕೆಲಸ ನಾನು ಮಾಡ್ತೀನಿ.